ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಎಂಬಂತಹ ಚಾಪ್ಟರ್ ಇಂದ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ನೆರೆಹೊರೆಯವರ ಪ್ರಭಾವ ಹೆಚ್ಚಾಗಿ ಕಂಡುಬರುವುದು ಎಲ್ಲಿ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಗ್ರಾಮದಲ್ಲಿ, ನಗರದಲ್ಲಿ, ಶಾಲೆಯಲ್ಲಿ ಅಥವಾ ಕಚೇರಿಯಲ್ಲಿ. ಈಗ ನೆರೆಹೊರೆ ಅಂತಂದ್ರೆ ಏನು ಮಕ್ಕಳೇ? ನಮ್ಮ ಅಕ್ಕಪಕ್ಕ ಇರುವಂತಹ ವಾಸಿಸುವಂತಹ ಜನರು ಅಲ್ವಾ. ಈಗ ಸಮುದಾಯದ ಗುಣಗಳನ್ನು ಹೊಂದಿರುವುದು ಚಿಕ್ಕ ಸಮೂಹ ನೆರೆಹೊರೆ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಓಕೆ, ಸೊ ಜನರು ಪರಸ್ಪರ ಸಂಬಂಧವನ್ನ ಹೊಂದಿರ್ತಾರೆ. ಇಲ್ಲಿ ನೆರೆಹೊರೆಯವರ ಜೊತೆ ಪರಸ್ಪರ ಸಂಬಂಧವನ್ನ ಹೊಂದಿರ್ತಾರೆ. ಸ್ಥಳೀಯವಾಗಿ ವಾಸಿಸುವ ಜನರಿಗೆ ಹಲವಾರು ರೀತಿಯಲ್ಲಿ ಅಗತ್ಯದ ಸೇವೆಗಳು. ಈಗ ನಿಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ನೀವು ನಿಮ್ಮ ಮನೆಯ ಪಕ್ಕದವರ ಸಹಾಯವನ್ನ ಕೇಳ್ತೀರ ಅಲ್ವಾ. ಸೊ ನೆರೆಹೊರೆಯವರ ಪಾತ್ರ ಗ್ರಾಮ ಮತ್ತು ನಗರ ಎರಡರಲ್ಲೂ ಇರುತ್ತದೆ, ಆದರೆ ಎರಡು ಸ್ವರೂಪದಲ್ಲೂ ಪಾತ್ರ ಬೇರೆ ಬೇರೆ. ಓಕೆನಾ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಇವರ ಪಾತ್ರ ಮಹತ್ವದಾಗಿದೆ. ಜನರು ಕಷ್ಟ ಸುಖ, ಸಭೆ ಸಮಾರಂಭ ಮುಂತಾದವುಗಳಲ್ಲಿ ಪರಸ್ಪರ ಹಂಚಿಕೊಂಡು ನಡೆಯುತ್ತಾರೆ. ಎಲ್ಲಿ? ಗ್ರಾಮೀಣ ಪ್ರದೇಶಗಳಲ್ಲಿ. ಹಾಗಾಗಿ ಗ್ರಾಮವು ನೆರೆಹೊರೆ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ನೆರೆಹೊರೆಯವರ ಪ್ರಭಾವದಲ್ಲಿ ಹೆಚ್ಚಾಗಿ ಕಂಡು ಬರುವುದು ಯಾವುದು ಮಕ್ಕಳೇ? ಗ್ರಾಮದಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು. ಓಕೆ, ಥ್ಯಾಂಕ್ ಯು.